ಹಾಯ್ ಹಾಯ್ ಹಾಯ್. ನೀವು ಕೂರಿಸ್ಬಿಟ್ಟಿದ್ದೀರಾ ಅಷ್ಟೇ, ಅದಕ್ಕೋಸ್ಕರ ಕೂತ್ಕೊಂತೀವಿ. ಕಾರಣ ಈಗ ಸದ್ಯಕ್ಕೆ ಅವನ ಬಗ್ಗೆ ಬ್ಯಾಕ್ ಸ್ಟೋರಿ ಎಲ್ಲ ಗೊತ್ತಿಲ್ಲ, ಬಟ್ ನನ್ನ ಮದುವೆ ಅಂತೂ ಹಾಳು ಮಾಡಿದ್ದಾನೆ. ಪ್ರಾಬ್ಲಿ ಈ ಟೈಮಲ್ಲಿ ನಾವು ಹನಿಮೂನ್ಗೆಲ್ಲ ಹೋಗಿರ್ತಿದ್ವಿ, ಅದನ್ನೆಲ್ಲ ಬಂದು ಹಾಳು ಮಾಡಿದ್ದಾನೆ ಕಾರಣ. ಅಷ್ಟೇ ಗೊತ್ತಿರೋದು. ಬಟ್ ಅಶ್ವಿನ್ ಇದು ಡೆಬ್ಯೂ ಅವನದು, ಆ್ಯಂಡ್ ಹೀಸ್ ಪುಟ್ ಇನ್ ಅ ಲಾಡ್ ಆಫ್ ಎಫರ್ಟ್ಸ್. ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಸ್ಕ್ರಿಪ್ಟ್ಸ್ ಎಲ್ಲ ನೋಡ್ಕೋತಾರೆ, ಆ್ಯಂಡ್ ಪ್ರಾಕ್ಟೀಸ್ ಮಾಡಿಕೊಂಡು ಕ್ಲೀನಾಗಿ ಬಂದು ನಮಗೆಲ್ಲ ಬಯಸ್ತಾರೆ ಡೈರೆಕ್ಟರ್ ಹತ್ರ, ಆ ಥರ. ಇಷ್ಟು ಒಳ್ಳೆ ಮಾತಾಡಿದ್ರೆ ಹೆಂಗೆ ಕಿತ್ತಾಡೋದು ಇರುತ್ತೆ. ನಾನು ಆವಾಗಲೇ ಹೇಳಿದೆ, ಅದ್ರ ಜೊತೆಗೆ ಇವಾಗ ಮತ್ತೆ ಇವ್ರ ಮುಂದೆ ಹೇಳ್ತಾ ಇದ್ದೀನಿ, ಇವರು ತುಂಬ ಒಳ್ಳೆ ಹುಡುಗಿ ಸ್ಪಂದನ. ಸೊ ಅದೇ ಹೇಳಿದ್ರ ಅಲ್ಲಿ ನಾ ಹೇಳಿದೆ, ನಾನು ಹಿಂದೆನೂ ನಿನ್ನ ಬಗ್ಗೆ ಹಾಗೆ ಮಾತಾಡ್ತೀನಿ, ಇಲ್ಲಿದ್ದಾಗಲೂ ಹಾಗೆ ಮಾತಾಡ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಸ್ಪಂದನ ತುಂಬ ಒಳ್ಳೆ ಹುಡುಗಿ. ಅವರು ಕೂಡ ಮೈಸೂರವರೇ, ನಾನು ಕೂಡ ಮೈಸೂರು. ಸೊ ಹಾಗಾಗಿ ಕಷ್ಟ ಆಗಿಲ್ಲ ಅವ್ರ ಜೊತೆ ಕೆಲಸ ಮಾಡೋದು. ಜೊತೆಗೆ ಅವರು ಮಾಡಿಲ್ಲ ಹಂಗೆ ನೋಡಿದ್ರೆ ನನಗಿಂತ ಸ್ವಲ್ಪ ಸೀನಿಯರ್ ಅವರು, ಅವರಿಂದ ಕಲಿಯೋದು ನನಗೆ ತುಂಬ ಇದೆ. ಅವ್ರ ಜೊತೆ ಮಾಡ್ತಾ ಮಾಡ್ತಾ ಕಲಿತಾ ಇದ್ದೀನಿ. ಸದ್ಯಕ್ಕೆ ಸಾಹಿತ್ಯ ಇಷ್ಟ ಇಲ್ಲ, ಮುಂದೆ ಹೋಗ್ತಾ ಇಷ್ಟ ಆಗ್ತಾರೆ. ಕೋರ್ಸ್ ಅವನು ತುಂಬಾ ಸೈಲೆಂಟು, ಅವನಿಗೆ ಮಾತಾಡೋದು ಇಷ್ಟ ಆಗಲ್ವಂತೆ. ಒಂದ್ಸಲಿ ನನಗೆ ಹೇಳಿದ್ದ ಮುಖಕ್ಕೆ. ಹೌದು, ಇದನ್ನ ಕಟ್ ಮಾಡದೆ ಹಾಕಿ ಬೇರೆ ರೀಸನ್ಗಳು ಸಹ ಹೇಳಿದ್ದೆ, ಅವಳು ಸುಮ್ಮನಿದ್ದೇನೆ. ಸ್ವೀಟ್. ಓಕೆ, ಹಂಗೇನಿಲ್ಲ, ಕೋಪ ಮಾಡ್ಕೊಂಡು ತೋರ್ಸಕ್ಕಾಗಲ್ಲ. ಸೊ ಸಾಹಿತ್ಯ ಓ ಮೈ ಸೀನಿಯರ್ ಗಾಡ್, ಆಕ್ಟರ್. ಇಷ್ಟ ಆಗಿರೋದು ನನಗೆ ಅವ್ರ ಅಮ್ಮನ್ನ ನೋಡ್ಕೊಳ್ಳೋ ಇದು ನಂಗೆ ತುಂಬ ಇಷ್ಟ ಆಯಿತು. ಆ ಸೀನ್ಸ್ ಬೇಸಿಕ್ಲಿ ಅಮ್ಮನ ಮೇಲೆ ಇಟ್ಕೊಂಡಿರೋ ಪ್ರೀತಿ ನನಗೆ ಕರ್ಣಂದು ಇಷ್ಟ ಆಯಿತು. ಅಷ್ಟೇ ನೋಡಿರೋದಕ್ಕೆ ಸದ್ಯಕ್ಕೆ, ಇನ್ನೂ ಬಣ್ಣ ಬಯಲಾಗಿಲ್ಲ ಇನ್ನು. ನನಗೆ ಸಾಹಿತ್ಯ ಕ್ಯಾರೆಕ್ಟರ್ ತುಂಬ ಇಷ್ಟ. ಅಂದರೆ ಒಂದು ಹೋಮ್ಲಿ ಹುಡುಗಿ, ಸಾಫ್ಟ್ ಸ್ಪೋಕನ್, ಆ ಥರ ಹುಡುಗಿ ನನಗೆ ಯೂಶ್ವಲಿ ಇಷ್ಟ ಆಗ್ತಾರೆ. ಸೊ ಸಾಹಿತ್ಯ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ. ಜೊತೆಗೆ ಅವರು ಫ್ಯಾಮಿಲಿಗೆ ಕೇರ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ಏನು ಸೀಕ್ರೆಟ್? ಅಲ್ಲ, ನೀವು ಸಾಹಿತ್ಯದ ಬಗ್ಗೆ ಸೀಕ್ರೆಟ್ ಕೇಳಿತಾ? ಸ್ಪಂದನದ ಬಗ್ಗೆ ಏನು ಸೀಕ್ರೆಟ್? ಇಲ್ಲ, ಅಲ್ಲ, ಏನು ಅಂಥ ಸೀಕ್ರೆಟ್ಸ್ ಏನೂ ಗೊತ್ತಿಲ್ಲ. ನೋಡ್ತಾ ಇದ್ದೀರಲ್ಲ ನೀವು, ನನಗೂ ಇನ್ನೂ ಸೀಕ್ರೆಟ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನನಗೂ ಸರಿ ಗೊತ್ತಿಲ್ಲ. ನೋಡು, ಹಿ ಈಸ್ ವೆರಿ ಸೈಲೆಂಟ್, ಆ್ಯಂಡ್ ಅವನು ಪ್ರಾಬ್ಲಿ ದಿನಕ್ಕೆ ಇಷ್ಟು ಮಾತಾಡಬೇಕು ಅಂತ ಮೊದಲೇ ಅನ್ಕೊಂಬಂದ್ಬಿಟ್ಟಿರ್ತಾನೆ ಅನಿಸುತ್ತೆ. 4 ಲೈನ್ ಇವತ್ತು ಇವ್ರ ಜೊತೆ, ಓಕೆ, ಅಮ್ಮನ ಜೊತೆ 4 ಲೈನು, ಅಪ್ಪನ ಜೊತೆ 4 ಲೈನು, ಅಷ್ಟೇ ಮಾತಾಡೋದು ಅವನು ಸೆಟ್ಟಲ್ಲಿ. ಅದು ಸೀಕ್ರೆಟ್ ಆಗಿಲ್ಲ, ಇವಾಗ ಗೊತ್ತಾಗ್ಬಿಟ್ಟಿದೆ ಎಲ್ಲ. ಅಷ್ಟೇ ನನಗೆ ಗೊತ್ತಿರೋದು ಈಗ ಸದ್ಯಕ್ಕೆ ಅವನ ಬಗ್ಗೆ. ಅರೇಂಜ ನಾವು ತುಂಬ ಬ್ಯುಸಿ. ಹೀರೋಯಿನ್ ಅಂದರೆ ನಿಮಗೆ ಗೊತ್ತಲ್ಲ, ಬರ್ತೀನಿ ಅಲ್ವಾ.